ಇವಾಗ ಎಲ್ಲರೂ ನೋಡ್ತಾ ಇದ್ದೀರಾ, ಚಿಕ್ಕ ಮಕ್ಕಳಿಗೂ ಬೇಬೀಸಿಗೂ ದೊಡ್ಡವರಿಗೂ ವಯಸ್ಸಾದ್ರಿಗೂ ಏನೋ ಯಾರಿಗೆ ನೋಡಿದ್ರೂ ಜ್ವರ ಕೆಮ್ಮು ನೆಗಡಿ. ಯಾಕಂದರೆ ಇವರು ತುಂಬ ಸೆನ್ಸಿಟಿವ್ ಇರ್ತಾರೆ. ಮಕ್ಕಳಾಯಿತು ವಯಸ್ಸಾದರಾಯಿತು ತುಂಬ ಸೆನ್ಸಿಟಿವ್ ಇರೋದ್ರಿಂದ ಏನಾಗಿರುತ್ತೆ, ಬೇಗ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈಗೆಲ್ಲರೂ ಕೇಳಿರ್ತೀರ ಟಿ ವಿಯಲ್ಲಿ RSV ವೈರಸ್ ಅನ್ನೋದು, ವೈರಲ್ ಫ್ಲೂ ಅನ್ನೋದು ಬರ್ತಾ ಇದೆ, ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಹಾಗಾಗಿ ಎಲ್ಲರೂ ಮನೇಲೇ ಪ್ರಿವೆನ್ಷನ್ ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೇಕಂದ್ರೆ ಮಾಸ್ಕ್ನ ಯೂಸ್ ಮಾಡಿಸಿ, ಮಕ್ಕಳಿಗೆ ಸ್ಯಾನಿಟೈಸ್ ಮಾಡಿಸಿ, ಔಟ್ಸೈಡ್ ಕಳ್ಸೋಕ್ಕೆ ಹೋಗಬೇಡ್ರಿ ಕ್ರೌಡ್ ಇರೋಂಥ ಪ್ಲೇಸಿಗೆ. ಯಾಕಂದರೆ ಅಲ್ಲಿ ತುಂಬ ಜನ ಇರ್ತಾರೆ. ಏನಾಗ್ಬಿಡುತ್ತೆ, ಇನ್ಫೆಕ್ಷನ್ ಬೇಗ ಇನ್ಫೆಕ್ಟೆಡ್ ಆಗಿಬಿಡ್ತಾರೆ. ಮಕ್ಕಳು ಸೆನ್ಸಿಟಿವ್ ಇರೋದ್ರಿಂದ ಏನಾಗ್ಬಿಡುತ್ತೆ, ಬೇಗ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿಬಿಡುತ್ತೆ ಮಕ್ಕಳಲ್ಲಿ. ಸೊ ಹಾಗಾಗಿ ಔಟ್ಸೈಡ್ ಹೋಗೋದನ್ನ ಅವಾಯ್ಡ್ ಮಾಡಿ, ಬೆಚ್ಚಗಿಟ್ಟಿರಿ ಮಕ್ಕಳನ್ನ ಮನೇಲಿ. ಆ ನಂತರ ಈಗ ಮನೇಲಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಡೈಲಿ ಹೋಗೋರು ಇರ್ತಾರೆ. ಸೊ ಅವರಿಂದ ಆದಷ್ಟು ದೂರ ಇಡಿ. ಯಾಕಂದರೆ ಅವ್ರು ಬರತ್ಲೇ ಕೈ ವಾಶ್ ಮಾಡ್ಕೊಳ್ಳೆ ಮಕ್ಕಳನ್ನ ಮುಟ್ದಾಗಂತ ಬೇಗ ಇನ್ಫೆಕ್ಷನ್ ಆಗುತ್ತೆ. ಸೊ ಹಾಗಾಗಿ ಸ್ಯಾನಿಟೈಸ್ ಮಾಡಿಕೊಂಡು ಮಕ್ಕಳನ್ನ ಮುಟ್ಟಬೇಕು. ಇದು ಈ ಸಿಂಟಮ್ಸ್ ಹೆಂಗಿರುತ್ತೆ ಇದ್ರದ್ದು ಅಂತಂದರೆ, ಜ್ವರ ಇರುತ್ತೆ, ಕೆಮ್ಮಿರುತ್ತೆ, ನೆಗಡಿ ಇರುತ್ತೆ. ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಇದೆ. ಫ್ಲೂಗೆ ಟ್ರೀಟ್ಮೆಂಟ್ ಕೂಡ ಇದೆ. ಸೊ ಹಾಗಾಗಿ ಹಾಗೇನಾದ್ರು ನಿಮಗೆ ಅನಿಸಿದರೆ ಮಕ್ಕಳಿಗೆ ಜ್ವರ ಕೆಮ್ಮು ನೆಗಡಿ 3 ದಿನ ಆದರೂ ಕಡಿಮೆ ಆಗ್ತಾ ಇಲ್ಲ ಅಂದರೆ ನಿಯರ್ ಬೈ ಡಾಕ್ಟರ್ಸ್ ಹತ್ರ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ, ಎಕ್ಸ್ರೇ ಮಾಡಿಸಿ, ಅದಕ್ಕೆ ಅವ್ರು ನಿಮ್ಮ ಡಾಕ್ಟರ್ಸ್ ಸಜೆಷನ್ಸ್ ಕೊಡ್ತಾರೆ. ಟ್ರೀಟ್ಮೆಂಟ್ ಇಲ್ಲ ಆದರೆ ನೀವು ಅದು ಬರೋಕ್ಕಿಂತ ಮುಂಚೆನೇ ಅವೇರ್ನೆಸ್ ನೀವು ಮಾಡ್ಕೋಬೇಕು ಮನೇಲಿ. ಅದನ್ನ ಹೇಳಿದ್ನಲ್ಲ, ಯಾಕಂದರೆ ಮಕ್ಕಳನ್ನ ತುಂಬ ನೀವು ಪ್ರಿವೆನ್ಷನ್ ಮಾಡ್ಕೋಬೇಕು. ಯಾಕಂದರೆ ಮಕ್ಕಳಿಗೆ ಏನಾದ್ರು ಇನ್ಫೆಕ್ಟ್ ಆಗಿಬಿಡ್ತಾರೆ, ಏನಾಗ್ಬಿಡುತ್ತೆ, ಅವ್ರನ್ನ ಸಂಭಾಳಿಸೋಕ್ಕಾಗಲ್ಲ, ಊಟ ಮಾಡಲ್ಲ, ಕಿರಿಕಿರಿ ಮಾಡಲ್ಲ, ಅದರಲ್ಲಿ ನಿಮಗೂ ಟೆನ್ಷನ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲರೂ ಮನೆಯಲ್ಲಿ ಪ್ರಿವೆನ್ಷನ್ ಮಾಡ್ಕೊಳ್ಳಿ, ಅವೇರ್ನೆಸ್ ಅನ್ನೋದನ್ನ ಮೂಡಿಸ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಎಲ್ಲ ನೋಡಿದರೆ ಯಾವ ಹಾಸ್ಪಿಟಲ್ ಹೋದರೂ ಎಲ್ಲ ಕಡೆನೂ ಫುಲ್ ಇರುತ್ತೆ. ಅಷ್ಟು ಇದು ಬೇಗ ಸ್ಪ್ರೆಡ್ ಆಗಿರುತ್ತೆ. ಒಂದು ದಿನಕ್ಕೆ ಇದು ತುಂಬ ಸ್ಪ್ರೆಡ್ ಆಗ್ತಾಯಿದೆ. ಸೊ ಹಾಗಾಗಿ ಎಲ್ಲರೂ ಮನೆಯಲ್ಲೇ ಇರಿ, ಪ್ರಿವೆನ್ಷನ್ನ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ.